ಹಾಯ್ ನಮಸ್ಕಾರ, ಸುದ್ದಿ ವಿಸ್ಮಯ ಚಾನೆಲ್ಗೆ ಸ್ವಾಗತ. ನಿರುದ್ಯೋಗಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ನಿಮ್ಮದೇ ಜಿಲ್ಲೆಯಲ್ಲಿ ಉದ್ಯೋಗಾವಕಾಶ ಪಡೆಯಲು ನಿಮಗಿದು ಸುವರ್ಣ ಅವಕಾಶ. ಹಾಗಾದ್ರೆ ಏನ್ ಕೆಲಸ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ನ ಫಾಲೋ ಮಾಡದೇ ಇದ್ರೆ ಈ ಕೂಡಲೇ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಏನದು ಉದ್ಯೋಗ, ಈ ಉದ್ಯೋಗಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಡಿಜಿಟಲ್ ಇಂಡಿಯಾ ಅಭಿಯಾನದಡಿ ಸಿಎಸ್ಸಿ ಇ ಗವರ್ನೆನ್ಸ್ ಸಂಸ್ಥೆಯು ಆಧಾರ್ ಸೂಪರ್ವೈಸರ್ ಮತ್ತು ಆಪರೇಟರ್ ಹುದ್ದೆಗಳಿಗೆ ನೇಮಕಾತಿಯನ್ನ ಪ್ರಕಟಿಸಿದೆ. ಒಟ್ಟು 252 ಹುದ್ದೆಗಳಿದ್ದು ನಿಮ್ಮ ಸ್ವಂತ ಜಿಲ್ಲೆಯ ಆಧಾರ್ ಸೇವಾ ಕೇಂದ್ರಗಳಲ್ಲಿ ಕೆಲಸ ಮಾಡುವ ಅವಕಾಶವಿದೆ. ಇದು ಸ್ಥಳೀಯ ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮವಾದ ಅವಕಾಶವಾಗಿದೆ. ಈ ಹುದ್ದೆಯನ್ನ ಜಿಲ್ಲಾವಾರು ವಿಂಗಡಿಸಲಾಗಿದ್ದು ಸ್ಥಳೀಯರಿಗೆ ಮೊದಲ ಆದ್ಯತೆ ನೀಡಲಾಗಿದೆ. ಹಾಗಾದ್ರೆ ಯಾವೆಲ್ಲ ಹುದ್ದೆ ಖಾಲಿ ಇದೆ? ಮೊದಲನೇದಾಗಿ ಆಧಾರ್ ಮೇಲ್ವಿಚಾರಕರು. ಇವರು ಕೇಂದ್ರದ ಸಂಪೂರ್ಣ ಕಾರ್ಯಾಚರಣೆಯ ಉಸ್ತುವಾರಿ ಮತ್ತು ನಿರ್ವಹಣೆಯನ್ನ ವಹಿಸಬೇಕಾಗುತ್ತೆ. ಎರಡನೆಯದಾಗಿ ಆಧಾರ್ ಆಪರೇಟರ್. ಇವರ ಕೆಲಸ ಏನಂತಂದ್ರೆ ಹೊಸ ಆಧಾರ್ ದಾಖಲಾತಿ, ಮಾಹಿತಿ ತಿದ್ದುಪಡಿ ಮತ್ತು ನವೀಕರಣದಂತಹ ತಾಂತ್ರಿಕ ಕಾರ್ಯವನ್ನ ಇವರು ಮಾಡ್ತಾರೆ. ವಿದ್ಯಾರ್ಹತೆಯ ಬಗ್ಗೆ ನೋಡೋದಾದ್ರೆ ಸೆಕೆಂಡ್ PUC ಕಂಪ್ಲೀಟ್ ಮಾಡಿರ್ಬೇಕು. ಇಲ್ಲವಾದ್ರೆ 10ನೇ ತರಗತಿಯ ಜೊತೆಗೆ 2 ವರ್ಷಗಳ ITI, ಇಲ್ಲವಾದ್ರೆ 10ನೇ ತರಗತಿ ಜೊತೆಗೆ 2 ವರ್ಷಗಳ ITI ಅಥವಾ 10ನೇ ತರಗತಿಯ ಜೊತೆಗೆ 3 ವರ್ಷಗಳ ಪಾಲಿಟೆಕ್ನಿಕ್ ಡಿಪ್ಲೊಮೊ ಕೂಡ ಆಗಿದ್ದವರು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಮಾರ್ಚ್ 10ರೊಳಗೆ ಎಲ್ಲಾ ಅಭ್ಯರ್ಥಿಗಳು ಕೂಡ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನೊಂದು ವಿಚಾರ ನೆನಪಿರ್ಲಿ, ಅಭ್ಯರ್ಥಿಗೆ ಕನಿಷ್ಠ 18 ವರ್ಷ ತುಂಬಿರ್ಲೇಬೇಕು. ಹಾಗೇನೆ ಕನ್ನಡ ಭಾಷಾ ಜ್ಞಾನವನ್ನ ಹೊಂದಿರಬೇಕು. ಕನ್ನಡ ಅನ್ನೋದಕ್ಕಿಂತಲೂ ಸ್ಥಳೀಯ ಭಾಷೆ ಅವರು ನಿರರ್ಗಳವಾಗಿ ಮಾತಾಡಬೇಕು. ಇನ್ನು ಸಂಬಳ ಅಲ್ಲಿನ ನಿಯಮಾನುಸಾರ ನಿಗದಿಪಡಿಸಿದಂತೆ ಸಿಕ್ಕಲಿದೆ. ಹಂತ 1, ಮೊದಲು ಅಧಿಕೃತ ವೆಬ್ಸೈಟ್ csc.government.in/ask ಗೆ ಲಾಗಿನ್ ಆಗಿ. ಹಂತ 2, ನಿಮ್ಮ ರಾಜ್ಯ ಮತ್ತು ಜಿಲ್ಲಾವಾರು ಲಭ್ಯವಿರುವ ಹುದ್ದೆಗಳನ್ನ ನೋಡಿ. ಹಂತ 3, ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರು, ಮೊಬೈಲ್ ಸಂಖ್ಯೆ, ಇಮೇಲ್ ಮತ್ತು ಪ್ಯಾನ್ ವಿವರಗಳನ್ನ ಭರ್ತಿ ಮಾಡಿ. ಹಂತ 4, ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಮತ್ತು ಶೈಕ್ಷಣಿಕ ಪ್ರಮಾಣ ಪತ್ರಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಹಂತ 5, ಕ್ಯಾಪ್ಚಾ ನಮೂದಿಸಿ ಅರ್ಜಿಯನ್ನ ಸಬ್ಮಿಟ್ ಮಾಡಿ. ಮುಂದಿನ ರೆಫರೆನ್ಸ್ಗಾಗಿ ಅರ್ಜಿಯ ಪ್ರಿಂಟ್ ತಗೊಳ್ಳಿ. ಈ ಮೇಲಿನ ವಿಧಾನಗಳನ್ನ ಅನುಸರಿಸುವ ಮೂಲಕ ನೀವು ನಿಮ್ಮದೇ ಸ್ಥಳೀಯ ಆಧಾರ್ ಸೇವಾ ಕೇಂದ್ರಗಳಲ್ಲಿ ಹುದ್ದೆಯನ್ನ ಗಳಿಸಿಕೊಳ್ಳುವ ಅವಕಾಶವನ್ನ ಪಡೆದುಕೊಳ್ಳಬಹುದು.